ವೈರಲ್ ಆಗಿದೆ. ಅಹಿಂದ ಸಮಾವೇಶ ಸ್ವಲ್ಪ ಕೈ ಡೌನ್ ಯಾರು ನಿಮಗೆ ಪಕ್ಷದ ಅಡಿಯಲ್ಲಿ ಪಕ್ಷದ ಮುಖಂಡರ ಮುಂದಾಳತ್ವದಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಬರೀ ಹಾಸನದಲ್ಲಿ ಅಷ್ಟೇ ಅಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಸೊ ಇದು ಪಕ್ಷ ಅಥವಾ ಅಹಿಂದ ಇಲ್ಲ. ಮುಖ್ಯಮಂತ್ರಿಯಾಗಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಪಕ್ಷ ಗ್ಯಾರಂಟಿ ಯೋಜನೆಗಾಗಿ ಸಾರಿಗೆ ಇಲಾಖೆಯ ನಿಗಮದ ಒಂದು ಜಮೀನನ್ನ ಹಣ ಇಡ್ತದೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಆರೋಪ ಅವರು ವಿಧಾನಸೌಧ ಸೊ ಮೊದಲು ಆರೋಪ ಮಾಡೋ 52,000 ಕೋಟಿ ಗ್ಯಾರಂಟಿಗಳಿಗೆ ಅನುದಾನ ಕೊಡೋದ್ರ ಜೊತೆಗೆ ಸಾಲದ ಹೊರೆಯನ್ನು ಹೊರಿಸಲಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ. ಸೊ ಆಡಳಿತ ಚೆನ್ನಾಗಿ ಮಾಡ್ತಾ ಇದೆ. ಅದಕ್ಕೆ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಸಿದ್ದರಾಮಯ್ಯ ಸರ್. ಮೇಡಮ್, ಒಂದು ನನಗೆ ರಾಷ್ಟ್ರೀಯವಾಗಿ ಡಿ ಕೆ ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಹೌದು ಒಪ್ಪಂದ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಬದಲಾವಣೆ ಆಗ್ತದೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅವರೇ ಹೇಳಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಈ ಕ್ವಶನ್ ಅವ್ರನ್ನ ಜೊತೆಯಲ್ಲಿ ಹೈಕಮಾಂಡ್ ನಿರ್ಣಯ ಇದನ್ನ ಬಿಟ್ಟರೆ ಇದನ್ನ ಜಾಸ್ತಿ ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಪಕ್ಷ ಸಚಿವರಿಗೆ ಗಮನಕ್ಕೆ ತಂದ ಅಗ್ರಿಮೆಂಟ್ ಆಗಿರೋ ಸಂಬಂಧಪಟ್ಟಾಗ ನೋಡಿ, ನಾನು ಒಂದೇ ಮಾತನ್ನ ಅದು ನಮ್ಮ ಯಾರ ಗಮನಕ್ಕೂ ಪ್ಯೂರ್ಲಿ ಹೈಕಮಾಂಡ್ ಮೇಡಮ್, ಯಾಕೆ ಅಂತಂದ್ರೆ ಒಂದು ವಾರದ ಹಿಂದೆ KPCCಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾತು ಹೇಳಿದ್ರು, ಸಚಿವರಿಗೆ ಸ್ಥಾನವನ್ನು ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಅವರು ಹೇಳಿರೋದು ಮೊನ್ನೆ ಟಿವಿನಲ್ಲಿ ತಾವೇ ಎಲ್ಲ ತೋರಿಸ್ತಾ ಇದ್ದೀನಿ, ಯಾವ ಸ್ಥಾನ ಖಾಲಿ ಇಲ್ಲ ಅನ್ನೋ ಮಾತನ್ನು ನಾನು ನೋಡಿದ್ದೀನಿ. ಬಟ್ ಈಗ ನೀವು ಏನೋ ಹೇಳಿದ್ರಲ್ಲ, ಇದ್ರ ಬಗ್ಗೆ ನನಗೆ ನಿಮ್ಮ ವಿಕಲಚೇತನರಿಗೆ 44 ಕೋಟಿ ಬಾರಿ ಅನುದಾನ ಕಡಿತ ಮಾಡಿದ್ದೀವಿ. ಸಿಎಂ ಅವರು ಭರವಸೆ ಕೊಟ್ಟರು. ನೀರಿನ ಇಲಾಖೆ ಸಚಿವರಾಗಿ ಏನು ಭರವಸೆ ಕೊಟ್ಟರು? ನೋಡಿ, ನಮ್ಮ ಇಲಾಖೆಗೆ ವಿಕಲಚೇತನರು ಎಷ್ಟು ಅರ್ಜಿಗಳು ಮೋಟರ್ ಬೇಸ್ಡ್ ವೀಲ್ ಚೇರ್ ಬರುತ್ತೆ. ಸುಮಾರು ಟಾಕಿಂಗ್ ಸೊ ಒಂದು ವರ್ಷಕ್ಕೆ ಎಷ್ಟು ಅರ್ಜಿಗಳು ಇಲಾಖೆಗೆ ಬರ್ತವೆ. ಆ ಅರ್ಜಿಗಳನ್ನು ನೋಡಿ ಅವ್ರು ನಿಜವಾಗ್ಲೂ ಅವರು ಫಲಾನುಭವಿಗಳಿಗೆ ಅಂದರೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರು ಇದಾಗ್ತಾ ಇದ್ದಾರೆ ಅಂಥವ್ರಿಗೆ ಅಂತ ಅದನ್ನು ಸ್ಕ್ಯಾನಿಂಗ್ ಮಾಡಿ ನಾವು ಇಷ್ಟು ಅರ್ಜಿಗಳನ್ನು ರೆಡಿ ಮಾಡ್ತೀವಿ. ಸೊ ಅದಕ್ಕೆ ನಮಗೆ 44 ಕೋಟಿ ಬೇಕಾಗುತ್ತೆ. ಈಗಾಗಲೇ 14 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮಿಕ್ಕಿರೋ 44 ಕೋಟಿ ತಮ್ಮ ಎದುರುಗಡೆ KPCC ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ. ಯಾಕಂದ್ರೆ ಆಕಾಂಕ್ಷಿಗಳು ಜಾಸ್ತಿ ಇದೆ. DCM ಖಾಲಿ ಇಲ್ಲ ಅಂತಿದ್ದಾರೆ. ಆಕಾಂಕ್ಷಿಗಳ ಸ್ಥಾನ ಜಾಸ್ತಿ ಇದೆ. ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು. ಗೊತ್ತಿಲ್ಲ ನನಗೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀನಿ. ಒಂದು ತಿಂಗಳು ಲೇಟ್ ಆಯಿತು ಅಂತಂದರೆ ಒಂದು ದಿನಕ್ಕೆ 500 ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲೇ, ಅವ್ರನ್ನ ಸಮಾಧಾನ ಮಾಡೋದ್ರಲ್ಲೇ, ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ. ಯಾಕಂತಂದರೆ ಈ ತಿಂಗಳು ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾ 500 ಫೋನ್ ಕಾಲ್ಗೆ ಇಲ್ಲ ಅಮ್ಮ, ನಾವು ಕೊಟ್ಟ ನಾವು ವಚನ ಭ್ರಷ್ಟರಲ್ಲ, ನಾವು ವಚನವನ್ನು ಇಟ್ಕೊಳ್ತೀವಿ, ಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಅದ್ಯಾಕೆ ಮೇಡಮ್ ತಿಂಗಳು ಕೊಡೋಕ್ಕಾಗ್ತಿಲ್ಲ? ಈಗ ನಿಮಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡ್ತಾರೆ. ಪ್ರತಿ ತಿಂಗಳು 1ನೇ ತಾರೀಕು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳು. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ. 2 ತಿಂಗಳು ಸಂಬಳನೇ ಕೊಡೋದು ಕೊಡೋದು ತಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ನ ಮಹಿಳೆ ಇಲ್ಲ ಮೇಡಮ್, ನಮ್ಗೆ ಯಾವತ್ತು 2 ತಿಂಗಳು ಇವತ್ತಿಂದಲ್ಲ, ಇದು ಯಾವತ್ತು 2 ತಿಂಗಳು ಲೇಟ್ ಆಗಿ ಸಂಬಳ ಗೊತ್ತಿಲ್ಲ ಮೇಡಮ್ ನಮ್ಗೆ. 2 ಇದೇ ಫಸ್ಟ್ ನೀವು ಹೇಳ್ತಾರಲ್ಲ, ಎಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳಿಂದ ನಾವು ಮುಂದಿನ ತಿಂಗಳು ಥ್ಯಾಂಕ್ ಯು.